ಎಸ್ ಗುರೂಜಿ, ಇನ್ನು ನಿಸ್ವಾರ್ಥ ಸೇವೆಯ ಕುರಿತು ತಿಳಿಸಿಕೊಡ್ತಾ ಇದ್ರಿ, ಅದರ ಬಗ್ಗೆ ಹೇಳುವುದಾದ್ರೆ? ದಾನ ಧರ್ಮಗಳಲ್ಲಿ ನಿಸ್ವಾರ್ಥ ಸೇವೆ ಅಂತಂದರೆ ತನಗೆ ಏನನ್ನು ಕೂಡ ಬಯಸದಂತೆ ಅಂತಂದರೆ, ನಾವು ಕೊಡುವಂತಹ ದಾನ ಹೇಗಿರಬೇಕು ಅಂತಂದರೆ, ಎಡಗೆ ಕೊಟ್ಟಿದ್ದು ಬಲಗೆ ಗೊತ್ತಾಗಬಾರ್ದು, ಬಲಗೆ ಕೊಟ್ಟಿದ್ದು ಎಡಗೆ ಗೊತ್ತಾಗಬಾರ್ದು ಅನ್ನುವಂಥದ್ದು. ಅಂತಂದರೆ ನಾವು ಯಾವುದನ್ನು ಕೂಡ ಕೊಟ್ಟಂಥದ್ದನ್ನು ಕೂಡ ಸಂಪೂರ್ಣವಾಗಿ ನನ್ನದಲ್ಲ, ಭಗವಂತ ನನಗೆ ಕೊಟ್ಟಿದ್ದಾನೆ, ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು ನಾವು ಕೊಟ್ಟಾಗ ನಮ್ಮಲ್ಲಿ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳು ಇಲ್ಲದೆ ಹೋದಾಗ ನಮಗೆ ಅದನ್ನೇ ನಿಸ್ವಾರ್ಥ ಸೇವೆ ಅನ್ನುವಂಥದ್ದು. ಇದು ಮೂಲ ಮಂತ್ರ, ದಾನ ಧರ್ಮದಲ್ಲಿ ಮೊದಲ ಮಂತ್ರ. ಓಕೆ ಗುರುಜಿ, ಇನ್ನು ದಾನ ಧರ್ಮದಲ್ಲಿ ಸಾಕಷ್ಟು ಪ್ರಕಾರಗಳು ಇದೆ ಅಂತ ಹೇಳಿ ಗೊತ್ತಿದೆ. ಹಾಗಾಗಿ ಮೊದಲನೇದಾಗಿ ಅನ್ನದಾನದ ಕುರಿತು ತಿಳಿಸಿಕೊಡೋದಾದ್ರೆ? ದಾನ ಧರ್ಮಗಳ ಪ್ರಕಾರವಾಗಿ ಹಲವಾರು ವಿಧಾನಗಳಿದ್ದಾವೆ ದಾನಗಳಲ್ಲಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಅನ್ನದಾನ ಅಂತ ಹೇಳ್ತೀವಿ, ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತೀವಿ. ಅಂದರೆ ಅನ್ನ ಯಾರಿಗೆ ಕೊಡಬೇಕು, ಹಸುವು ಯಾರಿಗೆ ಆಗ್ತಾ ಇರ್ತದೋ ಅವ್ರಿಗೆ ಕೊಡಬೇಕು. ನಾವು ಊಟ ಮಾಡುವಾಗ ಯಾವುದೂ ಕೂಡ ಒಂದು ಅಗಳೂ ಕೂಡ ಬಿಡಬಾರ್ದು, ಒಂದು ತುತ್ತೂ ಕೂಡ ಬಿಡಬಾರ್ದು ಅನ್ನುವಂಥದ್ದು ಒಂದು ಪದ್ಧತಿ, ಒಂದು ಮೂಢನಂಬಿಕೆ ಅಂತ ಅನ್ಕೋಬೋದು. ಮತ್ತು ನಿಜವಾದ ಅಕ್ಷರ ಸಹನೂ ಕೂಡ ಸತ್ಯ, ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಭಗವಂತ ನಮಗೆ ತಟ್ಟೆಗೆ ಬಂದದ್ದನ್ನು ನಾವು ವೇಸ್ಟ್ ಮಾಡಬಾರ್ದು ಸ್ವಲ್ಪನೂ ಕೂಡ ಅನ್ನುವಂಥದ್ದು ನಮ್ಮ ಮನೆಯನ್ನು ಕಳಿಸ್ಕೊಡ್ತಾರೆ, ಗುರುಗಳು ಕಳಿಸ್ಕೊಡ್ತಾರೆ, ನಮ್ಮ ಸ್ವಯಂ ಇಚ್ಛೆನೂ ಕೂಡ. ಯಾಕಂತಂದರೆ ಒಂದೊಂದು ಅಗಳನಲ್ಲೂ ಕೂಡ ಒಂದು ರೈತನ ಶ್ರಮ ಪರಿಶ್ರಮ ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು ಇರ್ತೈತೆ, ಅದಕ್ಕೋಸ್ಕರ ಬಿಡಬಾರ್ದು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.